ಬಸವರಾಜ, ನಿನಗೊಂದು ವಿಷಯ ಗೊತ್ತೈತೇನ? ನೀನು ರಾತ್ರಿಯಿಂದ ಶಿವಪ್ಪ ಕಾಣಿಸ್ತಿಲ್ಲ ಅಂತ ಮನೆಯಲ್ಲಿ ಯಾರಿಗೆ ಏನು ಹೇಳ್ದೆ ಹೋಗಾನಂತ. ಅವನ ಹೆಂಡತಿ ಲಕ್ಷ್ಮಿ ಅಳ್ತಾ ಇದ್ದಾಳೆ. ಹೌದು, ನಾನು ಕೇಳಿದೆ. ಆದ್ರೆ ಶಿವಪ್ಪ ಹಂಗೆ ಮನೆ ಬಿಟ್ಟು ಹೋಗೋ ಮನುಷ್ಯ ಅಲ್ಲ. ಎಲ್ಲ ಕೆಲಸವನ್ನು ಸಮಯಕ್ಕೆ ಮಾಡ್ತಿದ್ದ. ಊರಲ್ಲಿ ಯಾರ ಜೊತೆನೂ ಜಗಳ ಕೂಡ ಇರಲಿಲ್ಲ. ಆದರೂ ಏನಾಯಿತು ಅಂತ ಗೊತ್ತಾಗ್ತಿಲ್ಲ. ಅದೇ ನನ್ನ ಅನುಮಾನ. ಯಾವ ಕಾರಣ ಇಲ್ಲದ ಒಬ್ಬ ಮನುಷ್ಯ ಹಿಂಗೆ ಮಾಯ ಆಗಂಗಿಲ್ಲ. ಏನೋ ನಡೆದಿರ್ಬೇಕು. ನಾವು ಸುಮ್ಮ ಕುಂತರ ಆಗಂಗಿಲ್ಲ. ಸ್ವಲ್ಪ ವಿಚಾರಣೆ ಮಾಡ್ಬೇಕು. ನಡಿ, ಅವ್ರ ಮನೆಗೆ ಹೋಗಮ್ಮ. ಅಣ್ಣ, ನೀವೇನಾರು ಒಳ್ಳೆ ಸುದ್ದಿ ತಂದಿರನ? ಬೆಳಗ್ಗೆಯಿಂದ ಮಂದಿ ಬರ್ತಾರ, ಕೇಳ್ತಾರ, ಹೋಗ್ತಾರ. ಆದರೂ ಯಾರೂ ಒಂದು ಒಳ್ಳೆ ಸುದ್ದಿ ಹೇಳಾಕುಂತಿಲ್ಲ. ನನಗಂತೂ ತುಂಬ ಭಯ ಆಗಕ್ಕುಂತೈತಿ. ಅವ ಎಲ್ಲಿ ಹೋಗ್ಯಾನ ಏನ ಅಂತೇಳಿ. ಲಕ್ಷ್ಮಿ, ನೀ ಧೈರ್ಯ ಕಳ್ಕೊಬೇಡ. ಶಿವಪ್ಪ ಕೊನೆ ಸಲ ಮನೆಯಿಂದ ಹೊರಟಾಗ ಏನಂತ ಹೇಳೋದ? ಏನಾದರೂ ವಿಚಿತ್ರ ವರ್ತನೆ ಮಾಡಾಕುಂತಿದ್ದಾನ? ಚೆನ್ನಾಗಿ ಯೋಚಿಸಿ ಹೇಳು. ಮತ್ತು ಯಾರನ್ನಾದ್ರೂ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾನ? ನೋಡು, ಹೇಳು. 2 ದಿನದಿಂದ ಅವ ಸ್ವಲ್ಪ ಚಿಂತೆ ಆಗಿದ್ದ. ರಾತ್ರಿ ಊಟ ಆದ್ಮೇಲೆ ಹೊರಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ. ನಾನು ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಿದ್ದ. ಆದ್ರೆ ಅವನ ಮುಖ ನೋಡಿದ್ರೆ ಏನೋ ಸಮಸ್ಯೆ ಇದೆ ಅಂತ ಕಾಣಿಸ್ತಿತ್ತು. ನನಗೆ ಈಗ ಅದ ಅನ್ನಿಸ್ತಾ ಇದ್ದೆ ನೋಡು. ಅದ ನೆನಪಿಗೆ ಬರತೈತಿ. ಅವನಿಗೆ ಯಾರಾದರೂ ರೊಕ್ಕ ಕೊಡ್ಬೇಕಿತ್ತಾನ? ಇಲ್ಲ ಅವ ಯಾರಿಗಾರ ರೊಕ್ಕ ಕೊಡ್ಬೇಕಿತ್ತ? ಮತ್ತೇನಾರ ಜಮೀನಿನ ಸಮಸ್ಯೆ ಇತ್ತಾನ? ಏನೋ ಜಮೀನಿನ ಜಗಳ ಏನಾರ? ಊರಾಗ ಹಿಂಗೆ ಸಮಸ್ಯೆ ಇರ್ತಾವೆ. ಅವನ್ನ ಸಣ್ಣ ವಿಷಯನ ದೊಡ್ಡ ಮಾಡ್ತಾರೆ ಮಂದಿ. ನಾವೆಲ್ಲ ಕೇಳ್ಬೇಕಾಗತ್ತೆ. ಅದಕ್ಕೆ ಕೇಳಾಕುಂತೀವಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಣ್ಣ. ನನಗೇನೋ ಗೊತ್ತಿದ್ರೆ ಹೇಳ್ತೀನಿ. ನಿಮಗೂ ಏನಾರ ವಿಷಯ ಗೊತ್ತಾದ್ರೆ ಹೇಳ್ರಿ ನನಗೆ. ಆಯ್ತು, ಹಂಗಾರೆ ಬರ್ತೀವಿ. ನೀ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಬರ್ತಾನವ ಎಲ್ಲಿದ್ರು. ಬಸವರಾಜ, ನೋಡು, ಇದೇ ರೋಡ್ಯಾಗ ಶಿವಪ್ಪನ ಸೈಕಲ್ ಸಿಕ್ಕೈತಂತ. ಬೆಳಗ್ಗೆ ಊರು ಹುಡುಗರು ನೋಡ್ಯಾರ. ಆದರೆ ಯಾರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಈಗ ನೋಡಿದ್ರೆ ಅನುಮಾನ ಬರತೈತಿ. ಹೌದು, ಆ ಸೈಕಲ್ 100ಕ್ಕೆ 100 ಅವಂದ. ಆದ್ರೆ ಆ ಸೈಕಲ್ ಎಲ್ಲಿತ್ತಂದ್ರೆ ಅವ ಯಾಕೆ ಇಲ್ಲಿಗೆ ಬಂದ? ಅವ ಕೆರೆ ಹತ್ರಕ್ಕೆ ಯಾಕೆ ಬಂದಿದ್ದ? ಈ ವಿಷಯನ ಸರಿಯಾಗಿ ನೋಡ್ಬೇಕು. ನೋಡು, ಇಲ್ಲೇ ಏನೋ ಐತಿ. 1 ನಿಮಿಷ ಅಲ್ಲಿ ನೆಲದ ಮೇಲೆ ಏನೋ ಬಿದ್ದೈತೆ ನೋಡು. ಇದು ಶಿವಪ್ಪ ಹಾಕೊಳ್ಳೋ ಗಡಿಯಾರಲ್ಲ? ಇದನ್ನ ಭಾಳ ಸಲ ನೋಡಿ ಅವನ ಕೈಯಾಗ. ಹೌದು, ಇದು ಖರೇನೂ ಅವಂದ. ಅವ ಇಲ್ಲಿ ಬಂದಾನ ಅನ್ನೋದು ಖರೆ ಐತೆ ನೋಡು. ಆದ್ರೆ ಅವ ಇಲ್ಲಿ ಬಂದಾನಂದ್ರೆ ಅವನಿಗೆ ಏನಾಯ್ತು? ಇಲ್ಲ ಅವ ಎಲ್ಲಾರ ಹೋಗ್ಯಾನ? ಮತ್ತು ಸರ್, ಅದು ಶಿವಪ್ಪ ಕಳೆದೋಗಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ. ಏನದು ಸರ್ ಅದು? ಮತ್ತು ನಾವೆಲ್ಲ ನಮ್ಗೆ ಏನೇನು ಗೊತ್ತೈತಿ ಎಲ್ಲ ಹೇಳೀವಿ. ಮುಂದೆ ಏನಾಯ್ತು ಸರ್ ಅದು? ನೀವು ಹೇಳಿದ ವಿಷಯ ಕೇಳಿದ ಮೇಲೆ ನಮಗೂ ಅನುಮಾನ ಬರತೈತಿ. ಸೈಕಲ್ ಒಂದು ಕಡೆ ಸಿಕ್ಕೈತಿ, ಗಡಿಯಾರ ಇನ್ನೊಂದು ಕಡೆ ಸಿಕ್ಕೈತಿ. ಇದು ಸಾಮಾನ್ಯ ಅಲ್ಲ. ನಾವು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಾಕಂತೀವಿ. ಆದ್ರೆ ನಿಮಗೆ ಗೊತ್ತಿರೋ ಎಲ್ಲ ಮಾಹಿತಿಯನ್ನು ಕೊಡಬೇಕು. ಯಾವ ಸಣ್ಣ ವಿಷಯನೂ ಬಿಡಕ್ಕೆ ಹೋಗ್ಬೇಡ್ರಿ. ಸರ್, ನಮಗೂ ಅದೇ ಬೇಕು. ಶಿವಪ್ಪನಿಗೆ ಏನಾಯ್ತು ಅಂತ ಗೊತ್ತಾಗಬೇಕು. ಅವ ಒಳ್ಳೆ ಮನುಷ್ಯ ಇದ್ದಾರೆ. ಊರಲ್ಲಿ ಯಾರಿಗೂ ಏನೂ ತೊಂದರೆ ಕೊಟ್ಟವಲ್ಲ. ಆದ್ರೆ ಏನೋ ತಪ್ಪಾಗಿದೆ. ಸರಿ, ನಾಳೆಯಿಂದ ವಿಚಾರಣೆ ಶುರು ಮಾಡ್ತೀವಿ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ರಿ. ಕೆಲವೊಮ್ಮೆ ನಾವು ನೋಡೋದು ಸತ್ಯ ಆಗಿರಂಗಿಲ್ಲ. ಸತ್ಯ ಬೇರೆ ಕಡೆ ಅವಿತು ಕೂತ್ಕೊಂಡಿರ್ತೈತಿ. ಮಲ್ಲಪ್ಪ, ನನಗೊಂದು ವಿಷಯ ಗೊತ್ತಾಗಂತಿಲ್ಲ. ಶಿವಪ್ಪ ಕಾಣೆಯಾಗಿ ಮುಂಚಾಕ ಚಿಂತೆ ಒಳಗಿದ್ದ. ಅವನ ಸೈಕಲ್ ಒಂದು ಕಡೆ, ಗಡಿಯಾರ ಒಂದು ಕಡೆ ಸಿಕ್ಕೈತಿ. ಇದೆಲ್ಲ ನೋಡಿದ್ರೆ ಇದೆಲ್ಲಕ್ಕೆ ಆಗ್ತಾಳೆ ಅನ್ಸಕ್ಕಂತಿಲ್ಲ. ಏನೋ ದೊಡ್ಡ ರಹಸ್ಯ ಐತಿ. ಹೌದು, ನನಗೂ ಹಂಗೆ ಅನಿಸ್ತೈತಿ. ಮತ್ತು ಆ ರಹಸ್ಯ ಊರಾಗ ಯಾರಿಗೇ ಗೊತ್ತೈತಿ. ಆದ್ರೆ ಅದು ಯಾರು ಅಂತ ಹೇಳಕ್ಕೆ ಈಗ ಆಗಂಗಿಲ್ಲ. ಮೊದಲು ಸತ್ಯ ಹೊರಗೆ ಬರಲಿ, ಆಮೇಲೆ ಎಲ್ಲರ ಮುಖವಾಡ ಗೊತ್ತಾಗತ್ತೆ. ಮಲ್ಲಪ್ಪ, ನಿನ್ನ ರಾತ್ರಿ ನನಗೆ ನಿದ್ದೆನ ಬರಲಿಲ್ಲ. ಶಿವಪ್ಪನ ವಿಷಯ ತಲೆ ಒಳಗೆ ಓಡಾಡಕ್ಕೆ ಕುಂತುಬಿಟ್ಟೈತಿ. ಒಬ್ಬ ಮನುಷ್ಯ ಹಿಂಗೆ ಕಾಣೆ ಆಗೋದಂದ್ರೆ ಏನು ಸಾಮಾನ್ಯ ವಿಷಯ ಅಲ್ಲ. ಊರಲ್ಲಿ ಎಲ್ಲರೂ ಬೇರೆ ಬೇರೆ ಮಾತಾಡಕ್ಕುಂತಾರೆ. ಆದ್ರೆ ಇದು ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ನಂದು ಅದ ಪರಿಸ್ಥಿತಿ ಆಗೈತಿ. ನಾನು ಬೆಳಗ್ಗೆ ಅಂತ ಸ್ವಲ್ಪ ಮಂದಿ ಜೊತೆ ಮಾತಾಡೀನಿ. ನಂಗೆ ಶಿವಪ್ಪನ ಬಗ್ಗೆ ಒಂದು ಹಳೆಯ ವಿಚಾರ ಗೊತ್ತಾಯ್ತು. ಆದ್ರೆ ಅದನ್ನು ಯಾರೂ ಈಗ ಹೇಳ್ತಾ ಇಲ್ಲ. ಅದಕ್ಕೆ ಈ ಪ್ರಕರಣಕ್ಕೂ ಸಂಬಂಧ ಇರ್ಬೋದು ಅಂತ ನನಗನ್ನಿಸ್ತೈತಿ. ಯಾವ ವಿಷಯ ನಿನಗೆ ಗೊತ್ತಿದ್ದೇನಲ್ಲ ನೇರವಾಗಿ ಹೇಳು. ಈಗ ಸಣ್ಣ ವಿಷಯ ಕೂಡ ಬಹಳ ಮುಖ್ಯ ಆಗುತ್ತೆ. ಏನೂ ಮುಚ್ಚಿಡಕ್ಕೆ ಹೋಗಬೇಡ, ನೇರವಾಗಿ ಹೇಳು. 2 ವರ್ಷದ ಹಿಂದೆ ಶಿವಪ್ಪ ಮತ್ತು ಹನುಮಂತನ ನಡುವೆ ಜಮೀನಿನ ಸಂಬಂಧ ಜಗಳ ಆಗಿತ್ತು. ಊರು ಪಂಚಾಯತಿ ಮಟ್ಟ ಹೋಗಿತ್ತು ಆ ಜಗಳ. ನಂತರ ವಿಷಯ ಮುಗಿದಂಗೆ ಕಾಣಿಸ್ತು. ಆದರೆ ಒಳಗಿಂದೊಳಗೆ ದ್ವೇಷ ಇರ್ಬೋದಲ್ಲ? ಅದ ನನ್ನ ಅನುಮಾನ. ಏನಪ್ಪ ಮಲ್ಲಪ್ಪ, ಬಸವರಾಜ, ಬೆಳಗ್ಗೆ ನನ್ನ ಮನೆಗೆ ಬಂದಿರಲ್ಲ? ಏನಾರ ಕೆಲಸ ಇತ್ತಾನ? ಮುಖ ನೋಡಿರ ಯಾವುದೋ ಗಂಭೀರ ವಿಷಯ ಅನ್ಸಕ್ಕಂತೈತಿ. ಹನುಮಂತ, ನೇರವಾಗಿ ಕೇಳ್ತೀನಿ. ಶಿವಪ್ಪ ಕಾಣೆಯಾಗ ಹಿಂದಿನ ದಿನ ನೀನು ಅವ ಏನೋ ಭೇಟಿಯಾಗಿದ್ರಂತ ಯಾರೋ ಒಬ್ಬರು ನೋಡಿದ್ದರು. ಅವರು ಹೇಳಿದ್ರು ನನಗೆ. ಸತ್ಯ ಹೇಳ.
ಭೇಟಿಯಾಗಿದ್ದ ಖರೆ, ಅದ್ರಾಗ ಏನು ದೊಡ್ಡ ವಿಷಯ ಇಲ್ಲ. ಸಂತಿಗೆ ಹೋಗಬೇಕಾರ ಎದುರಿಗೆ ಭೇಟಿಯಾಗಿದ್ದ, 2 ನಿಮಿಷ ಮಾತಾಡಿದ್ವಿ, ಮತ್ತು ನಮ್ಮ ಕೆಲ್ಸಕ್ಕೆ ಹೋದ್ವಿ ನಾವು. ಯಾವ ವಿಷಯ ಬಗ್ಗೆ ಮಾತಾಡಿದಿರಿ? ಹಳೆಯ ಜಮೀನಿನ ವಿಷಯ ಬಗ್ಗೆ ಏನಾದರೂ ಮಾತಾಡಿರೇನು? ಖರೆ ಹೇಳ, ಯಾಕಂದ್ರೆ ಸಮಯ ಸರಿಗಿಲ್ಲ. ಇಲ್ಲಪ್ಪ, ಜಮೀನಿನ ವಿಷಯ ಯಾಕೆ ಮಾತಾಡಲಿ? ಅದು ಮುಗಿದು ಭಾಳ ವರ್ಷ ಆಯ್ತು. ಏನಿಲ್ಲ, ಹಂಗೆ ಮಾತಾಡಿದ್ವಿ. ಆದ್ರೆ ಅವ ಯಾಕೆ ಚಿಂತೆಯಾಗಿದ್ದಂಗೆ ಕಾಣಿಸಾಕುಂತಿದ್ದ ನೋಡು. ಖರೆ ಹೇಳಾಕುಂತೀಯ ನೀ? ನೋಡು ಮತ್ತೆ. ಇಲ್ಲೋಪ್ಪ, ಖರೇನ ಹೇಳಾಕುಂತೀನಿ. ಆಯ್ತು, ಹಂಗಾರೆ ನಾವು ಬರ್ತೀವಿ. ಮಲ್ಲಪ್ಪ, ನೀವು ಕೊಟ್ಟ ಮಾಹಿತಿ ಮೇರೆಗೆ ನಾವು ತನಿಖೆ ಮಾಡಿದ್ವಿ. ಅದ್ರಾಗ ಒಂದು ವಿಚಿತ್ರ ವಿಷಯ ನೋಡಿದ್ವಿ ನಾವು. ಮಲ್ಲಪ್ಪನ ಬ್ಯಾಂಕ್ ಅಕೌಂಟ್ ನೋಡಬೇಕಾರೆ ಅವ ಕಾಣೆ ಆಗೋ ಹಿಂದಿನ ದಿನ ಒಂದು ದೊಡ್ಡ ರೊಕ್ಕ ಬ್ಯಾಂಕ್ನಿಂದ ವಿಡ್ರಾ ಮಾಡ್ಯಾನವ. ಆದ್ರೆ ಆ ರೊಕ್ಕ ಎಲ್ಲಿಗೆ ಹೋಗೈತೆ ಅನ್ನೋದು ಗೊತ್ತಿಲ್ಲ. ಎಷ್ಟು ರೊಕ್ಕ ಸರ್? ಸುಮಾರು 3 ಲಕ್ಷ ರೂಪಾಯಿ. ಒಬ್ಬ ಸಾಮಾನ್ಯ ರೈತ ಇಷ್ಟು ದೊಡ್ಡ ರೊಕ್ಕ ಒಮ್ಮೆಕ ತೆಗೆಯೋದು ಅಪರೂಪ. ಅದ್ರ ಬಗ್ಗೆ ಅವ್ರ ಮನೆಯವರಿಗೂ ಗೊತ್ತಿಲ್ಲಂತೆ. ಈ ವಿಷಯ ಪ್ರಕರಣಕ್ಕೆ ಹೊಸ ತಿರುವು ಕೊಡ್ತಾ ಇದೆ. ನಾವು ಆ ದಿಕ್ಕಿನಾಗ ತನಿಖೆ ಮಾಡಾಕೊಂತೀವಿ ಈಗ. 3 ಲಕ್ಷ ರೂಪಾಯಿ ಸರ? ಅದು ದೊಡ್ಡ ಮೊತ್ತ ಬಿಡ್ರಿ. ಹಾಗಾದ್ರೆ ಶಿವಪ್ಪ ಯಾರಿಗಾರ ರೊಕ್ಕ ಕೊಡ್ಬೇಕೈತೇನ್ರಿ? ಇಲ್ಲ ಯಾರಾದರೂ ಶಿವಪ್ಪನ ಕಡೆ ರೊಕ್ಕ ಕೇಳಿದ್ರ? ಇದನ್ನು ತಿಳಿದ್ರೆ ಅರ್ಧ ರಹಸ್ಯ ಬಯಲಾಗತ್ತೆ ನೋಡ್ರಿ. ನನಗಂತೂ ಹಂಗೆ ಅನ್ಸಾಕೊಂತೈತಿ. ಅಣ್ಣ, ನನಗೊಂದು ವಿಷಯ ಈಗ ನೆನಪಾತು. ಶಿವಪ್ಪ ಕಾಣೆಯಾಗ ಮುಂಚಿನ ರಾತ್ರಿ ಒಂದು ಹಳೆ ಫೈಲ್ ನೋಡಾಕುಂತಿದ್ದ. ಆದ್ರೆ ಆ ಫೈಲ್ ಈಗ ಟಿಜರಾಗ ಕಾಣವಲ್ದು. ಯಾರ ಆ ಫೈಲ್ ತೊಗೊಂಡು ಹೋಗ್ಯಾರ. ಯಾವ ಫೈಲ್ ಅದು? ಅದ್ರೊಳಗೆ ಏನಿತ್ತಂತದು? ಜಮೀನಿನ ಹಳೆ ದಾಖಲೆಗಳು ಮತ್ತು ಕೆಲವು ರಸೀದಿಗಳಿದ್ವು ಅದರೊಳಗೆ. ಅದನ್ನು ಅವ ಭಾಳ ಜಾಗ್ರತೆಯಿಂದ ಇಡ್ತಿದ್ದ, ಯಾರಿಗೂ ಮುಟ್ಟಾಕ್ ಕೊಡ್ತಿರ್ಲಿಲ್ಲ. ಆದರೆ ಈಗ ಆ ಫೈಲ ಇಲ್ಲ. ಅದಕ್ಕೆ ನಂಗೆ ಭಯ ಆಗಾಕುಂತೈತಿ. ಅಂದ್ರೆ ಯಾರ ಮನೆಗೆ ಬಂದಿರ್ಬೋದು, ಅಥವಾ ಶಿವಪ್ಪನ ಅದನ್ನು ತೊಗೊಂಡು ಹೋಗಿರ್ಬೋದು. ಆ ಫೈಲ್ ಸಿಕ್ಕರೆ ದೊಡ್ಡ ಸುಳಿ ಸಿಗ್ಬೋದು. ಈಗ ಅದನ್ನು ಹುಡುಕೋದು ಮುಖ್ಯ. ನಾವು ತಕ್ಷಣ ಸರಿಗೆ ಹೇಳಮ್ಮ. ಸರ್, ನಾವು ಲಕ್ಷ್ಮಣನ ಜೋಡಿ ಮಾತಾಡಿದ್ದೀವಿ ರೀ. ಆಕೆ ಒಂದು ಯಾವುದೋ ಫೈಲಿನ ಬಗ್ಗೆ ಹೇಳಾಕುಂತಿಲ್ಲ ರೀ. ಅದು ಇರಲಿ ಮಲ್ಲಪ್ಪ, ಶಿವಪ್ಪ ಕಾಣೆ ಆಗೋ ಹಿಂದಿನ ದಿನ ಆ ಕೆರೆ ಹತ್ತಿರ ಒಂದು ಬೈಕ್ ಇತ್ತು. ಆ ಬೈಕಿನ ನಂಬರ್ ಸಹ ನಮ್ಗೆ ಸಿಕ್ಕೈತಿ. ಆದ್ರೆ ಆ ಬೈಕ್ ನಿಮ್ಮ ಊರಿನವ್ರದ್ದಲ್ಲ, ನಿಮ್ಮ ಬಾಜು ಊರಿನವ್ರದ್ದು. ಹಾಗಾದ್ರೆ ಈ ಪ್ರಕರಣ ಬೇರೆ ದಿಕ್ಕ ಪಡ್ಕೊಳೋ ಆದೈತಲ್ರಿ ಸರ್? ಹೌದು. ಮತ್ತು ಆ ವ್ಯಕ್ತಿ ಹೆಸರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ಅವನ ಹೆಸರು ಶಿವಪ್ಪನ ಹಳೆ ಕಾಗದ ಪತ್ರದಾಗ ಐತಿ. ಏನು ಸರ? ಯಾರ್ರೀ ಅವ? ಅದನ್ನು ನಾಳೆ ಹೇಳ್ತೀನಿ. ಮೊದಲು ಅವನ್ನ ಹುಡುಕ್ಬೇಕು ನಾವು.